ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಸೊ ಇವತ್ತು ನೋಡಿ ಒಂದು ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಡಿಸೈನ ಹಾಕ್ತಾ ಇದ್ದೀನಿ. ಒಂದು ಹೊಸ ರೀತಿಯ ಕ್ರೋಶೆ ಕುಚ್ಚು ಡಿಸೈನು. ಸೊ ರೀತಿ ಬ್ರೈಡಲ್ ಲುಕ್ ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಸ್ಯಾರಿನೇ ಬ್ರೈಡಲ್ ಲುಕ್ ಇದೆ, ಬಟ್ ಇದಕ್ಕೆ ಕಲರ್ ಕಾಂಬಿನೇಷನ್ ನೋಡ್ಬೋದು. ಗೋಲ್ಡ್ ಇದೆ, ಹಾಗೆ ಈ ಥರ ಪರ್ಪಲ್ ಕಲರಲ್ಲಿ ಕೂಡ ಇದೆ. ಸೊ ಈ ರೀತಿಯಾಗಿ ಕಲರ್ ಕಾಂಬಿನೇಷನ್ ಮೇಲಿದೆ. ಸೊ ಗೋಲ್ಡ್ ಇದೆ, ಆಮೇಲೆ ಸಿಲ್ವರ್ ಕಲರ್ ಕೂಡ ಇದೆ, ಕಾಪರ್ ಇದೆ. ಸೊ ಯಾವ ಬೀಡ್ಸ್ ಬೇಕಾದರೆ ನೀವು ತೊಗೋಬೋದು ಈ ಥರ ಒಂದು ಸೀರೆ ಇದ್ದರೆ. ಸೊ ಇದಕ್ಕೆ ನಾನು ಸಿಲ್ವರ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ದಾರ ಬಂದು ಸ್ಯಾರಿಯಲ್ಲಿರುವಂಥ 2 ಕಲರು ದಾರ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ವಿಡಿಯೋನ ಫ್ರೀಯಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕಿಂದ ಇನ್ನೊಂದು ಹೆಚ್ಚಾಗಿ ಡಿಸೈನ್ನ ತೋರಿಸುವಂಥ ಒಂದು ಮೋಟಿವೇಟ್ ಸಿಕ್ಕಂಗಾಗುತ್ತೆ ನಮಗೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಯಾವಾಗಲೂ ನೀಡಲ್ನ ಹಾಕಿಬಿಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ದಾರನ ತಂದು ಲಾಕ್ ಮಾಡ್ಕೊತೀವಲ್ವ, ಆ ರೀತಿ ಫಸ್ಟು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಲಾಕ್ ಹಾಕಿದ ಮೇಲೆ ಸೊ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನ ಹಾಕ್ಕೊಳ್ಳೋಣ. 2, 3 ಆ್ಯಂಡ್ 4 ಆ್ಯಂಡ್ 5 ಚೈನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಸೊ 5 ಚೈನ ಹಾಕಿ ಈ 5 ಚೈನು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಸೊ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 1, 2 ಚೈನ ಹಾಕ್ಕೊತಾ ಇದ್ದೀನಿ. ಸೊ 2 ಅಥವಾ 3 ಹಾಕ್ಬೋದು, ನಾನು ಇಲ್ಲಿ 3 ಹಾಕ್ಕೊಳ್ಳೋಣ. ಸೊ 3 ಚೈನ ಹಾಕಿ ಈ 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 5 ಚೈನ ಹಾಕಿ ಲಾಕ್ ಮಾಡಿದ್ದೀನಿ, ಆಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ 1, 2, 3 ಚೈನ ಹಾಕ್ಕೊಂಡಿದ್ದೀನಿ. ಸೊ ಈಗ 3 ಚೈನ್ ಹಾಕಿದ ಮೇಲೆ ನೋಡಿ, ನೀಡಲ್ ಮೇಲೆ 2 ಟೈಮ್ ದಾರಾನ ಸುತ್ತಕೊಂಡು ಒಂದು ರೀತಿ ಯು ಶೇಪಲ್ಲಿ ಹಿಡ್ಕೊಂಡೇ ಆಗಬೇಕಾಗತ್ತೆ. ಸೊ ನಿಮ್ಗೆ ಇಷ್ಟು ಕನ್ಫ್ಯೂಷನ್ ಆಗುತ್ತಂದರೆ ಸೊ ಮೇಲೆ ಹಾಕಿರುವಂಥ 3 ಚೈನ ಈ ರೀತಿ ಬೆಂಡ್ ಮಾಡ್ಕೊಳ್ಳಿ. ಸೊ ನೀಡಲ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಈ ರೀತಿಯಾಗಿ ಸೊ ದಾರನ ತೊಗೊಂಡು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡಾಗ ಒಂದು ರೀತಿ ಯು ಶೇಪಲ್ಲಿ ಈ ಒಂದು ಚೈನ್ ಅನ್ನೋದು ಬರುತ್ತೆ. ನೀವು ನೋಡ್ಕೋಬೋದು. ಈ ಕಡೆ 3 ಚೈನ್ ಹಾಕಿದ್ದೀನಿ, ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಸೊ ಈಗ ಮತ್ತೆ 1, 2, 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ 3 ಚೈನ್ ಗ್ಯಾಪ್ ಏನಿದೆಯಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇಲ್ಲಿ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಳೆಯುತ್ತಾ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ 2 ಚೈನ್ ಮಾಡಿಕೊಂಡ್ರೆ ಚಿಕ್ಕದಾಗಿ ಬರುತ್ತೆ, ಹಂಗಾಗಿ ಇಲ್ಲಿ 3 ಚೈನ ಮಾಡ್ಕೊಂಡ್ಬಿಟ್ಟು ನಾನು ಆ ಒಂದು ಲೆಂತಿಗೆ ಡಬಲ್ ಕ್ರೋಶೆ ಅನ್ನೋದು ಈ ಒಂದು ಏನು ನಾವು ಈ ಕಡೆ 3 ಚೈನು ಮತ್ತು ತ್ರಿಬಲ್ ಕ್ರೋಶೆ ಕಂಬ ಹಾಕಿ ಒಂದು ಓಲ್ ಅನ್ನೋದು ಏನು ಮಾಡಿದ್ವಲ್ಲ ವರ್ಕ್ ಮಾಡ್ಕೊಳ್ಳೋದಕ್ಕೆ, ಸೊ ಅದರಲ್ಲಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ, ಇಲ್ಲಿ ಕೂಡ ಕೌಂಟ್ ಮಾಡ್ಕೋಬೇಕು ನಾವು ಇಲ್ಲಿ. ಸೊ ನಾನು ಸ್ವಲ್ಪ ದೂರ ಹಾಕ್ತೀನಿ, ಸ್ವಲ್ಪ ಹಾಕೋಣ, ಆಮೇಲೆ ಕೌಂಟ್ ಮಾಡಿ ಹೇಳ್ತೀನಿ ಎಷ್ಟು ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ ಅಂತೇಳಿ. ಸೊ ನನಗನ್ಸುತ್ತೆ ಒಂದು 9 ಅಥವಾ 10 ತೊಗೊಳ್ಳೋಣ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಡಬಲ್ ಕ್ರೋಶೆನ ಹಾಕಿರ್ತೀವಲ್ಲ ಕೌಂಟಲ್ಲಿ, ಸೊ ಅದೇ ಕೌಂಟು ನೆಕ್ಸ್ಟ್ ಆಚಲ್ಲಿ ಕೂಡ ನೀವು ಹಾಕಬೇಕಾಗತ್ತೆ. ಸೊ ಫಸ್ಟ್ ಮೇಯ್ನಾಗಿ ನೀವು ಜಾಸ್ತಿ ಹೆಚ್ಚು ಕಮ್ಮಿ ಏನು ಮಾಡ್ಕೊತೀರೋ ಅದು ಫಸ್ಟ್ನ ಆಚಲ್ಲೇ ಮಾಡ್ಕೊಳ್ಳಿ. ಸೊ ನಾನು ಬಂದು 9 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಸೊ 9 ಡಬಲ್ ಕ್ರೋಶೆನ ಹಾಕಿಬಿಟ್ಟು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಇದನ್ನು. ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಇಲ್ಲಿ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಡಬಲ್ ಲಾಕ್ ಹಾಕಿದ ಮೇಲೆ ಈಗ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1, 2, 3, 4, 5. ಸೊ 5 ಚೈನ ಹಾಕಿ ಈ 5 ಚೈನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು 1, 2, 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ ಹಾಕಿ ಮತ್ತು ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು 1, 2, 3 ಚೈನ್ ಹಾಕಿ ಸೊ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಸೊ ಇದನ್ನು ಲೂಸಾಗಿ ಕರೆಕ್ಟಾಗಿ ಅದನ್ನು ಎಳ್ಕೊತ ನೀಡಲ್ನ ಹಿಡ್ಕೊಂಡ್ಬಿಟ್ಟು ಈ ರೀತಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಮತ್ತು ಈ ಒಂದು ಚೈನ್ ಏನು ಹಾಕಿದ್ದೀವಲ್ಲ ಅದರಲ್ಲಿ ಮತ್ತೆ ಈಗ 9 ಡಬಲ್ ಕ್ರೋಶೆನ ಹಾಕ್ತಾಯಿದ್ದೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ನಾನು 3 ಚೈನ್ ಹಾಕಿದ್ದೀನಲ್ವ,
ಸೊ ಅದು ಕೌಂಟ್ ತೊಗೊಂಡಿಲ್ಲ ನಾನು. ಆ ಕೌಂಟ್ ಬಿಟ್ಟು ನಾನಿಲ್ಲಿ 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ ಅದೇನಾದರೂ ನೀವು ಕೌಂಟ್ ಮಾಡ್ಕೊಳ್ಳೋಂಗಿದ್ರೆ 10 ಆಗುತ್ತೆ. ಸೊ ಅದು ಕೌಂಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆ ಚೈನ್ನ. ಆ ಕೌಂಟ್ ಬಿಟ್ಟು 9 ಡಬಲ್ ಕ್ರೋಶೆ ಕಂಬನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನು 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತೀನಿ. ಸೊ ಈ ಕಡೆ ಕೂಡ ನಾನು 9 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಸೊ ಹಾಕಿದ ಮೇಲೆ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಹಾಗೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಂಡು ಇಲ್ಲಿ ಮಾತ್ರ ನಾನು ಡಬಲ್ ಲಾಕ್ ಮಾಡಿದ್ದೀನಿ. ಸೊ ಡಬಲ್ ಲಾಕ್ ಹಾಕಿದ ಮೇಲೆ ಈಗ ಮತ್ತೆ 5 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 5 ಚೈನ್ ಹಾಕಿ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಈಗ 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ ಹಾಕ್ಕೊಂಡ್ಬಿಟ್ಟು ಲಾಕ್ ಮತ್ತು 3 ಚೈನ್. ಸೊ ನೀಡಲ್ ಮೇಲೆ 2 ಟೈಮ್ ದಾರ ಮತ್ತು ಇದನ್ನು ಯು ಶೇಪಲ್ಲಿ ನೋಡಿಕೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊಳ್ಳಿ. ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಸೊ ಈ ರೀತಿ ಯು ಶೇಪಲ್ಲಿ ಬರುತ್ತೆ. ಸೊ ಮತ್ತೆ ಸೇಮ್ 3 ಚೈನ್. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಮತ್ತು ಇದರೊಳಗಡೆ 9 ಡಬಲ್ ಕ್ರೋಶೆ. ಸೊ ಈ ರೀತಿಯಾಗಿ 1 ಸ್ಟೆಪ್ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಫಸ್ಟ್ ಒಂದು ಲೈನ್ ಅನ್ನೋದು ಈ ರೀತಿ ಕಂಪ್ಲೀಟಾಗಿ ಹಾಕೋಬೇಕಾಗುತ್ತೆ. ಸೊ ಇದೇ ಮೆಥಡಲ್ಲೇ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಈಗ 2ನೇ ಸ್ಟೆಪ್ಪಲ್ಲಿ ಬಂದುಬಿಟ್ಟು ಸೊ ಸ್ಯಾರಿಯಲ್ಲಿರುವಂಥ ಗೋಲ್ಡ್ ಕಲರ್ ದಾರನ ತೊಗೊಂಡಿದ್ದೀನಿ. ಸ್ವಲ್ಪ ಎಲ್ಲೋ ಗೋಲ್ಡ್ ಅಂತಲೇ ಹೇಳ್ಬೋದು ಇದು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲೇ ನಾವು ಚೈನ್ನ ಫಸ್ಟ್ ಹಾಕೋಕೆ ಮುಂಚೆ ಲಾಕ್ ಮಾಡಿದ್ವಲ್ವ, ಅದ್ರ ಒಳಗಡೆ ನೀಡನ್ನು ಹಾಕಿಬಿಟ್ಟು ದಾರನ ತೊಗೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಒಂದು. ಸೊ ಫಸ್ಟ್ ಒಂದು ಲಾಕ್ ಸಾಕು. ಆಮೇಲೆ ಚೈನ್ 5 ಚೈನ್ ಮೇಲೆ 5 ಚೈನ ಹಾಕ್ಕೊತಾ ಇದ್ದೀನಿ. ಸೊ 5 ಚೈನ್ ಮೇಲೆ 5 ಚೈನ ಹಾಕ್ಕೊಂಡು ಇದೇನು 5 ಚೈನ್ ಲಾಕ್ ಮಾಡಿದ್ವಿ ನೋಡಿ, ಆ 5 ಚೈನ್ ಒಳಗಡೆ ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಸಾರಿ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ನಾವು 3 ಚೈನ್ ಹಾಕಿದ್ವಲ್ವ, ಡೈರೆಕ್ಟಾಗಿ ಈ ಒಂದು ಆಚಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೊ ಈ 3 ಚೈನ್ ಕೆಳಗಡೆ ಏನು ಹಾಕಿದೆಯಲ್ಲ ಆ ಲೆಂತಿಗೆ ಡಬಲ್ ಕ್ರೋಶೆನ ಹಾಕೋಬೇಕು. ಸೊ ಮತ್ತೆ 2ರಿಂದ 1 ಸರಿ 2ರಿಂದ 1 ಸರಿ. ನಾವಿಲ್ಲಿ ಆ ಕಡೆ ನಾವು 9 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀವಲ್ವ, ಸೊ ಈ ಕಡೆ ಕೂಡ ನಾನು 9 ಡಬಲ್ ಕ್ರೋಶೆನೇ ಹಾಕ್ತಾಯಿದ್ದೀನಿ. 2ರಿಂದ 1 ಸರಿ 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಈ ರೀತಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ಇಲ್ಲಿ ಬಂದು 6 ಹಾಕಿದ್ದೀನಿ, ಇನ್ನು 3 ಕಂಪ್ಲೀಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಕೂಡ ನಾನು 9 ಡಬಲ್ ಕ್ರೋಶೆನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಸೊ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲಿ ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀವಲ್ವ ಇಲ್ಲಿ, ಸೊ ಒಂದು ಬೀಡ್ಸನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಬೀಡನ್ನ ಹಾಕಿಬಿಟ್ಟು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿ ನಾವು ಚೈನ್ ಹಾಕಿ ಡಬಲ್ ಕ್ರೋಶೆನ ಶುರು ಮಾಡಿರ್ತೀವಲ್ವ, ಸೊ ಆ ಒಂದು ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಒಂದು ಬೀಡ್ಸನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಕೆಳಗಡೆ ಏನು ಚೈನ್ ಥರ ಕಾಣಿಸ್ತಾ ಇದೆ ನೋಡಿ, ಡಬಲ್ ಕ್ರೋಶೆ ಮೇಲೆ ಪ್ರತಿಯೊಂದು ಹೋಲ್ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಆ ಪ್ರತಿಯೊಂದು ಹೋಲ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಸಿಂಗಲ್ ಟಿಚ್ಚನ್ನು ಹಾಕ್ಕೊಂಡು ಹೋಗಬೇಕು. ಸೊ ಇದು ಚೈನ್ ಟಿಚ್ಚನ್ನು ಅಂತಲೂ ಅಂತಾರೆ, ಹಾಫ್ ಡಬಲ್ ಕ್ರೋಶೆನೂ ಅಂತಾರೆ. ಸೊ ನಿಮ್ಮ ಯಾವ ಥರ ಅನ್ಕೊತೀರೋ ನೋಡ್ಕೊಳ್ಳಿ. ಜಸ್ಟ್ ಏನಿಲ್ಲ, ನೀಡಲ್ ಮೇಲೆ ಯಾವುದೇ ಒಂದು ದಾರ ಸುತ್ಕೊಳ್ಳೋದು ಬೇಡ, ಹಾಗೇ 1 ಟೈಮ್ ಅದರೊಳಗಡೆ ಹೋಗ್ಬಿಟ್ಟು ದಾರನ ತಂದು ಲಾಕ್ ಮಾಡ್ಕೊತ ಬರಬೇಕು ಅಷ್ಟೇ. ಸೊ ಈ ರೀತಿಯಾಗಿ ಪ್ರತಿಯೊಂದು ಹೋಲ್ ಏನಿದೆ ಅದು ಒಂದನ್ನು ಸ್ಕಿಪ್ ಮಾಡ್ದೇ ನೀವು ಈ ರೀತಿಯಾಗಿ ಚೈನ್ ಥರ ಹಾಕ್ಕೊಂಡು ಕೆಳಗಡೆ ಬಂದುಬಿಟ್ಟು ಇಲ್ಲಿ ನಾವು ಡಬಲ್ ಲಾಕ್ ಮಾಡಿದ್ವಿ ನೋಡಿ, ಇದರೊಳಗಡೆ ಇದನ್ನು ಲಾಕ್ ಮಾಡಿಕೊಂಡು ಈಗ 5 ಚೈನ್ ಮೇಲೆ ಮತ್ತೆ ನಾನು 5 ಚೈನ ಹಾಕ್ಕೊತಾ ಇದ್ದೀನಿ. ಸೊ 5 ಚೈನ್ ಮೇಲೆ 5 ಚೈನ ಹಾಕ್ಕೊಂಡು ಆ 5 ಚೈನ್ ಲಾಕ್ ಮಾಡಿದ್ದೀವಲ್ವ ಅಲ್ಲಿ ಮೇಲೆ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕನ್ನು ಹಾಕಿಬಿಟ್ಟು ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಕಡೆ ಇರುವಂಥ ಆಚೊಳಗಡೆ ಡೈರೆಕ್ಟಾಗಿ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸೇಮ್ 9 ಡಬಲ್ ಕ್ರೋಶೆ ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು. ಸ್ವಲ್ಪ ಆಚೆ ಒಂದು ಅಗಲವಾಗಿ ಬರುತ್ತೆ. ಸೊ ನಿಮಗೇನಾದರೂ ಸ್ಮಾಲ್ ಸೈಜಲ್ಲಿ ಕೂಡ ಬೇಕು ಅಂದರೆ ಸೊ ಕೌಂಟಿಂಗ್ ಏನಿದೆ ಅಲ್ವಾ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಸೊ ಕಡಿಮೆ ಮಾಡಿಕೊಂಡ್ರೆ ಆಚೆ ಚಿಕ್ಕದಾಗಿ ಬರುತ್ತೆ. ಸೊ ದೊಡ್ಡದಾಗಿ ಹಚ್ಚಬೇಕು ಅಂದರೆ
ಸೊ ಈ ರೀತಿ 9 ಡಬಲ್ ಕ್ರೋಶೆ ಈ ಥರ ಕೌಂಟ್ ಜಾಸ್ತಿ ಮಾಡಿಕೊಂಡ್ರೆ ಅದು ಸ್ವಲ್ಪ ದೊಡ್ಡದಾಗುತ್ತೆ. ಇಷ್ಟೇ ಡಿಫ್ರೆಂಟಲ್ಲಿ ಹಾಕ್ಕೊಳ್ಳೋದು ಅಷ್ಟೇ ಡಿಸೈನ್ಸ್ನ. ಬಿಗ್ ಸೈಜಲ್ಲಿ ಬೇಕು ಅಥವಾ ಸ್ಮಾಲ್ ಸೈಜಲ್ಲಿ ಬೇಕು ಅಂತ ನೋಡ್ಕೊಂಬಿಟ್ಟು. ಬಟ್ ಇದ್ರೊಳಗಡೆಂದೇ ಕೌಂಟ್ ಕರೆಕ್ಟ್ ಕಮ್ಮಿ ಮಾಡ್ಕೊಳ್ಳೋದಲ್ಲ, ಈ ಚೈನ್ಸ್ಗಳು ಕೂಡ ನೀವು ಕಡಿಮೆ ಮಾಡ್ಕೋಬೇಕು. ಸೊ ಡಿಸೈನ್ ಕಮ್ಮಿ ಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಚೈನ್ಸ್ಗಳು ಕಡಿಮೆ ಹಾಕೋಬೇಕು, ಆಮೇಲೆ ಡಿಸೈನ್ ಅನ್ನೋದು ಕಡಿಮೆಯಲ್ಲಿ ಸ್ಮಾಲ್ ಸೈಜಲ್ಲಿ ಬರುತ್ತೆ. ಸೊ ಚೈನೆಲ್ಲ ಕರೆಕ್ಟಾಗಿ ಹಾಕ್ಕೊಂಡು ನಾವು ಡಿಸೈನ್ ಮಾತ್ರ ಸ್ಮಾಲ್ ಹಾಕ್ತೀವಂದರೆ ಸೊ ಡಿಸೈನ್ ಅನ್ನೋದು ಮಿಸ್ ಆಗುತ್ತೆ. ಸೊ ಅಷ್ಟು ನೀಟ್ ಫಿನಿಶಿಂಗ್ ಬರೋದಿಲ್ಲ. ಸೊ ನೀವು ಫಸ್ಟು ಇದು ಮಾಡ್ಕೊಂಡಿರಿ, ಸಣ್ಣದಾಗಿ ಹಾಕಬೇಕಾ ಅಥವಾ ದೊಡ್ಡದಾಗಿ ಬೇಕಾ ನಮಗೆ ಅಂತ ಫಸ್ಟು ಡಿಸೈಡ್ ಮಾಡಿಕೊಂಡು ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಈಗ ನೋಡಿ ಇಲ್ಲಿ ಕೂಡ 9 ಡಬಲ್ ಕ್ರೋಶೆ ಕಂಪ್ಲೀಟ್ ಮುಗಿಸಿದ್ದೀನಿ. ಟೋಟಲಾಗಿ ಒಂದು ಆಚೆಗಡೆ ಈ ಕಡೆ 9 ಡಬಲ್ ಕ್ರೋಶೆ, ಆ ಕಡೆ 9 ಡಬಲ್ ಕ್ರೋಶೆ, ಮೋಸ್ಟ್ಲಿ 18 ಡಬಲ್ ಕ್ರೋಶೆಗಳು ಈ ಒಂದು ಎಲ್ಲಾಗುತ್ತೆ. ಈ ಚೈನ್ ಕೌಂಟ್ ಬಿಟ್ಟಿದ್ದೀನಿ ಅಲ್ವಾ, ಸೊ ಅದೊಂದು ತೊಗೊಂಡ್ರೆ ಕರೆಕ್ಟಾಗಿ ನಿಮಗೆ 19 ಆಗುತ್ತೆ. ಸೊ ಈ ರೀತಿಯಾಗಿ ಮತ್ತೆ ಲಾಕ್ ಮಾಡ್ಕೊತ ಕೆಳಗಡೆ ಹೋಗಬೇಕು. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಹಾಕ್ಕೊಂಡು ಹೋಗೋದು ಅಷ್ಟೇ. ಸೊ ನೀವು ನೋಡ್ಬೋದು ಈ ಥರ ಬರುತ್ತೆ ಡಿಸೈನು. ಸೊ ನಾನೊಂದು 3 ಆಚೆನ ಹಾಕಿದ್ದೀನಿ ಅಷ್ಟೇ, ಇನ್ನೂ ಸ್ಯಾರಿ ಫುಲ್ ಕಂಪ್ಲೀಟಾಗಿ ಹಾಕಿಲ್ಲ. ಸೊ ಎಲ್ಲಿ ಏನು ಚೇಂಜಸ್ ಬರೋದಿಲ್ಲ. ಫಸ್ಟ್ ಆಚೆಲ್ಲಿ ಏನು ವರ್ಕ್ ಮಾಡಿದ್ದೀನೋ ನೆಕ್ಸ್ಟ್ ಹಾಕುವಂಥ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ವರ್ಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಏನು ನಿಮಗೆ ಚೇಂಜಸ್ ಇರೋದಿಲ್ಲ, ಯಾವುದೇ ಒಂದು ಕನ್ಫ್ಯೂಷನ್ ಬೇಡ, ಆರಾಮಾಗಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಸೊ ಒಂದೇ ಆಚೆ ಒಳಗಡೆ ಡಬಲ್ ಕಲರಲ್ಲಿ ಹಾಕುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ಕುಚ್ಚನ್ನು ಕಟ್ತೀನಿ ನಾನು, ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನ್ ಬಂದು ಈ ರೀತಿ ಕಾಣಿಸ್ತಾ ಇದೆ. ಸೊ ನೀವು ನೋಡ್ಬೋದು ತುಂಬ ಸಖತ್ತಾಗಿ ಬಂದಿದೆ ಡಿಸೈನು, ತುಂಬ ಗ್ರ್ಯಾಂಡಾಗಿ ಬಂದಿದೆ. ಸೊ ಕಲರ್ ಬಂದು ಗೋಲ್ಡ್ ಇದೆ ಇರೋದ್ರಿಂದ ಸೊ ಇದಕ್ಕೆ ಮಣಿ ಕೂಡ ತುಂಬ ಕಡಿಮೆನೇ ಹಾಕಿದ್ದೀನಿ ಈ ಡಿಸೈನ್ಗೆ. ಸೊ ಒಂದೇ ಆಚೆಯಲ್ಲಿ ಈ ಥರ ಡಬಲ್ ಕಲರ್ಲಿ ಹಾಕಿ ಕಾಣಿಸೋದ್ರಿಂದ ಸೊ ಲುಕ್ ನೀವು ನೋಡ್ಬೋದು ಯಾವ ರೀತಿ ಗ್ರ್ಯಾಂಡಾಗಿ ಬಂದಿದೆ ಅಂತ. ಒಂದು ಬ್ರೈಡಲ್ ಸೀರೆಗೆ ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ಅಷ್ಟೊಂದು ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ಡಿಸೈನು. ಸ್ವಲ್ಪ ನಾನು ಅಗಲವಾಗಿ ಆಚೆನೊಂದು ಹಾಕಿದ್ದೀನಿ. ಸೊ ನಿಮಗೆ ಇನ್ನೂ ಸ್ವಲ್ಪ ಹತ್ತದಲ್ಲಿ ಚಿಕ್ಕದಾಗಿ ಬೇಕಿದ್ರು ಕೂಡ ಈ ಡಿಸೈನ್ನ ನೀವು ಹಾಕೋಬೋದು. ಇದಕ್ಕೂ ಅಷ್ಟೇ ನಾನು ಕುಚ್ಚಿಗೆ ರಿಂಗ್ ಬೀಡ್ಸನ್ನು ಹಾಕಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ನಾನು ಹೇಳ್ನೆಲ್ಲ ಸ್ವಲ್ಪ ನನ್ನ ಹತ್ರ ಟ್ರೆಂಡಿಂಗ್ ಆಗಿದೆ ಈ ಥರ ಕುಚ್ಚಿಗೆ ರಿಂಗ್ ಹಾಕೋದು ಅಂತ. ಸೊ ಎಲ್ಲರಿಗೂ ಇಷ್ಟ ಆಗಿದೆ, ಹಂಗಾಗಿ ಇದೇ ರೀತಿ ಕುಚ್ಚಿಗೆ ರಿಂಗ್ ಹಾಕಿ ಅಂತ ಹೇಳಿದರು ಅವರು ಕೂಡ. ಸೊ ಹಂಗಾಗಿ ಈ ಡಿಸೈನ್ಗೂ ಕೂಡ ನಾನು ರಿಂಗ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ಸೊ ಒಂದು ರೀತಿ ಓಲ್ಡ್ ಡಿಸೈನ್ಗೆ ಈ ಥರ ರಿಂಗ್ಗಳು ಹಾಕಿರೋದ್ರಿಂದ ಒಂದು ಹೊಸ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ಕುಚ್ಚು ಕೂಡ ನೋಡ್ಬೋದು ಇಲ್ಲಿ ತುಂಬ ನೀಟಾಗಿ ಬಂದಿದೆ. ಸೊ ನಾನು ಯಾವುದೇ ರೀತಿ ಒಂದು ಐರನ್ ಕೂಡ ಮಾಡಲ್ಲ, ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿಟ್ಟಾಗ ಅದು ನೀಟಾಗಿ ಕುಂತ್ಕೊಂಡ್ಬಿಡುತ್ತೆ. ಸೊ ಹಂಗೆ ಸ್ವಲ್ಪ ಶಾರ್ಟಲ್ಲಿ ಕೂಡ ಕಟ್ ಮಾಡಿದ್ದೀನಿ, ಸ್ವಲ್ಪ ತಿಕ್ಕಾಗಿ ಕೂಡ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಕುಚ್ಚಿಗೆ ನಾನು ಯಾವುದೇ ರೀತಿ ಕೌಂಟ್ ಮಾಡಲ್ಲ, ನಾನು ಅಂಜಾದ ಮೇಲೆ ಕುಚ್ಚಿಗೆ ಥ್ರೆಡ್ ಒಂದು ಮಾಡಿಕೊಂಡು ಕಟ್ಕೊತೀನಿ. ಸೊ ಫೈನಲ್ ಆಗಿ ಲುಕ್ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ 2 ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ ಈ ಡಿಸೈನು, ಫಾಸ್ಟಲ್ಲಿ ಆಗುತ್ತೆ. ಹಾಗೆ ಒಂದು ರೀತಿ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ ಈ ಡಿಸೈನು. ಸೊ ಒಂದೇ ಆಚೆಯಲ್ಲಿ ಡಬಲ್ ಕಲರಲ್ಲಿ ಹಾಕಿರುವಂಥ ಒಂದು ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 450ಇಂದ 500ವರೆಗೂ ಚಾರ್ಜನ್ನು ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ನೀವು ತೊಗೋಬೋದು. ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.